ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗಿದ್ದೀರಿ? ಇವತ್ತು ರುಚಿಯಾದ ಬೋಂಡಾ ಸೂಪ್ ಹೆಂಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ಒಂದು ಬಾಣಲಿ ಒಳಗೆ ನಾ ಏನು ಮಾಡೀನಿ, ಒಂದು ಆಲೂಗಡ್ಡೆ, ಒಂದು ಕ್ಯಾರೆಟು, 4 ಬೀನ್ಸು, 2 ಹಸಿಮೆಣಸಿನ್ಕಾಯಿ ಸಣ್ಣದಾಗಿ ಹೆಚ್ಕೊಂಡು ಅದನ್ನು ಚೆಂದಾಗಿ ಎಣ್ಣೆ ಒಳಗೆ ಬಾಡಿಸ್ಕೊಳ್ಲಿಕ್ಕೆ ಹತ್ಬಿಟ್ಟೇನೆ. ಆಮೇಲೆ ನೋಡ್ರಿ, ಅದು ಭಾಳ ಚಂದ ಫುಲ್ ಚೆಂದಾಗಿ ಅದು ಇದಾಗ್ಬಿಡ್ಬೇಕು, ಬೆಂದು ಬಿಡ್ಬೇಕದು. ಆಮೇಲೆ ಸ್ವಲ್ಪ ಹಸಿ ಶುಂಠಿನ ತುರಿದು ಹಾಕ್ಕೊಂಡ್ಬಿಡ್ತೀನಿ. ಹಸಿ ಶುಂಠಿ ಹಾಕೊಳ್ಳೋದ್ರಿಂದ ಟೇಸ್ಟ್ ಎನ್ಹ್ಯಾನ್ಸ್ ಆಗ್ತದೆ. ಆಮೇಲೆ ನಾ ಇಲ್ಲಿ ಒಂದು ಟೊಮೆಟೊ ಹಣ್ಣು ಹಾಕೋತೀನಿ. ಅದನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡ್ಬಿಟ್ಟೀನಿ. ಮಸ್ತ್ ಇದು ಆಗ್ತದೆ, ಅದು ಟೇಸ್ಟೂ ಹುಳಿ ಹುಳಿಯಾಗಿ ಚಲೋ ಕೊಡ್ತದೆ. ಹೀಗಾಗಿ ಒಂದು ಸಾಕಂತಂದು ಇದು ಮಾಡೆ ನಾನು. ಇದನ್ನು ಚೆಂದಾಗಿ ಒಂದು ಸರ್ತಿ ಬಾಡಿಸ್ಕೊಂಡ್ಬಿಡ್ತೀನಿ. ಟೊಮೆಟೊ ಹಣ್ಣೆಲ್ಲ ಮೆತ್ತಗಾಗ್ಬಿಡ್ತದೆ. ನಾ ಇಲ್ಲಿ ಬಾಜುಕ್ಕೆ ಏನು ಮಾಡಿದ್ದೆ, ಒಂದು ಕುಕ್ಕರ್ ಒಳಗೆ ಹೆಸರು ಬ್ಯಾಳೆ ಮತ್ತು ತೊಗರಿ ಬೇಳೆನ ಬೇಯಿಸಿಟ್ಕೊಂಡ್ಬಿಟ್ಟಿದ್ದೆ. ಮಸ್ತ್ ಬೆಂದ್ಬಿಟ್ಟದೆ. ಆ ತವಿನ ಈ ತರಕಾರಿ ಒಳಗೆ ಹಾಕ್ಕೊಂಡ್ಬಿಡ್ತೀನಿ. ನಾ ಇದನ್ನು ತರಕಾರಿ ಒಳಗೆ ಹಾಕ್ಕೊಂಡು ಒಂದು ಸರ್ತಿ ಚೆಂದಾಗಿ ನಾವು ಬಾಡಿಸ್ಕೊಂಡ್ಬಿಟ್ವಿ ಅಂತಂದ್ರೆ ಎಲ್ಲ ತರಕಾರಿ ಆಮೇಲೆ ಬ್ಯಾಳೆ ಎಲ್ಲ ಹೊಂದ್ಕೊಂಡ್ಬಿಡ್ತದೆ ಚೆಂದಾಗಿ. ಆಮೇಲೆ ಇದಕ್ಕೆ ನಾನು ಸ್ವಲ್ಪ ಇದು ಹಾಕ್ಕೋಬೇಕು, ನೀರು ಹಾಕ್ಕೋಬೇಕು. ನೀರು ಯಾಕಂದ್ರೆ ನಾವಿಲ್ಲಿ ಸೂಪ್ ಮಾಡ್ಲಿಕ್ಕತ್ತೀವಿ ಅಂತಂದ್ರೆ ಸೂಪ್ ಕನ್ಸಿಸ್ಟೆನ್ಸಿಗೆ ಬರಬೇಕಲ್ಲ ಇದು. ಅದಕ್ಕೆ ಸ್ವಲ್ಪ ಧಾರಾಳವಾಗಿನೇ ಹಾಕ್ಕೊಂಬಿಡ್ಬೇಕು ನೀರು. ನಾ ಇಲ್ಲಿ 4-5 ಜನಕ್ಕೆ ಮಾಡ್ಲಿಕ್ಕತ್ತೀನಿ, ಹೀಗಾಗಿ ಈ ಪಾತ್ರೆ ಸಾಕಾಗಲಿಲ್ಲ ಅಂತ ಇನ್ನೊಂದು ಪಾತ್ರೆಗೆ ಶಿಫ್ಟ್ ಮಾಡಿಕೊಂಡೆ. ನೋಡಿರಿ, ನೀರು ಈ ಥರ ಹಾಕ್ಕೋಬೇಕು. ಈ ಥರ ಬರಬೇಕದು, ಸೂಪ್ ಥರ ಬರಬೇಕದು. ಆಮೇಲೆ ನಾ ಇಲ್ಲೊಂದು ಸ್ವಲ್ಪ 1 ಸ್ಪೂನಷ್ಟು ಕರಿಮೆಣಸನ್ನು ತೊಗೊಂಡಿದ್ದೆ. ಅದನ್ನು ಇದನ್ನು ಗುಂಡು ತೊಗೊಂಡು ಚೆಂದಾಗಿ ಅದನ್ನು ಕುಟ್ಕೊಂಡ್ಬಿಡ್ತೀನಿ. ಮಿಕ್ಸರ್ನಾಗ ಹಾಕ್ಕೊಂಡ್ರೆ ಏನಾಗ್ಬಿಡ್ತದೆ, ಭಾಳ ಸಣ್ಣ ಪುಡಿ ಆಗ್ತದದು. ಅದಕ್ಕೆ ಹಿಂಗೆ ಮಾಡ್ಕೊಳಿಕತ್ತೀನಿ ನಾನು. ಈಗ ಇದನ್ನು ಮಾಡ್ಕೊಂಡಿರೋದನ್ನು ಈ ಸೂಪಿಂದ ಪಾತ್ರೆ ಏನಿತ್ತಲ್ಲ ಅದಕ್ಕೆ ಹಾಕ್ಕೊಂಡ್ಬಿಡ್ತೀನಿ. ಇದು ಕರಿಮೆಣಸದಲ್ಲ, ಚಳಿಗಾಲಕ್ಕೆ ಭಾಳ ಚಲೋ, ಇದು ಆರೋಗ್ಯಕ್ಕೂ ಭಾಳ ಒಳ್ಳೇದಿದು. ಹೀಗಾಗಿ ಸ್ವಲ್ಪ ನಾ ಧಾರಾಳವಾಗಿನ ಕರಿಮೆಣಸನ್ನು ಹಾಕ್ಕೊಳ್ಲಿಕ್ಕತ್ತೀನಿ. ಅಂಥ ಖಾರ ಏನೂ ಆಗಿದ್ದಿಲ್ಲ ಇದು. ಆಮೇಲೆ ಇದಕ್ಕೆ ನಾವು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತೀನಿ. ಉಪ್ಪನ್ನು ನೋಡಿ ಹಾಕ್ಕೊಳ್ರಿ, ನಿಮಗೆ ಹೆಂಗೆ ಬೇಕು ಹಂಗೆ ನೋಡಿ ಹಾಕ್ಕೊಳ್ರಿ. ಆಮೇಲೆ ನಾನು ಇನ್ನೂ ಸ್ವಲ್ಪ ನೀರು ಹಾಕ್ಬೇಕು ಅನ್ನಿಸ್ತು, ಯಾಕಂದ್ರೆ ಅದು ಭಾಳ ಗಟ್ಟಿ ಆಯ್ತಂದ್ರೆ ಚಲೋ ಇರೋಂಗಿಲ್ಲಲ್ಲ. ನೀರು ಹಾಕ್ಕೊಂಡು ಅದನ್ನು ಸ್ವಲ್ಪ ಚೆಂದಾಗಿ ಕುದಿಸ್ಬಿಡ್ತೀನಿ. ಅದನ್ನು ಕುದಿಯೋ ಮುಂದಾಗ ಕೊತ್ತಂಬರಿನ ಸಣ್ಣದಾಗಿ ಹೆಚ್ಚು ಹಾಕ್ಕೊಂಡ್ಬಿಟ್ಟೆ ಅಂತಂದ್ರೆ ಈಗ ಅದು ಫುಲ್ ಚೆಂದ ಕುದಿಬೇಕದು. ಕುತ್ತು ಅಂತಂದ್ರೆ ಈಗ ಸೂಪ್ ರೆಡಿ ಆಗ್ತದೆ. ನಾ ಇಲ್ಲಿ ಒಂದು 4-5 ತಾಸು ಮುಂದಾಗನ ಉದ್ದಿನಬೇಳೆ ನೆನೆ ಹಾಕಿಟ್ಕೊಂಡ್ಬಿಟ್ಟಿದ್ದೆ. ಇದನ್ನು ಒಂದು ಜಾರ್ ಒಳಗೆ ಫುಲ್ ಹಾಕ್ಕೊಂಡು ಸ್ವಲ್ಪ ಹಸಿ ಶುಂಠಿ ಹಾಕ್ಕೋತೀನಿ ಟೇಸ್ಟಿಗೆ. ಆಮೇಲೆ ಒಂದು 5-6 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಇಷ್ಟು ಹಾಕ್ಕೊಂಡು, ಆಮೇಲೆ ರುಚಿ ತಕ್ಕಷ್ಟು ಉಪ್ಪು, ಆಮೇಲೆ 1 ಸ್ಪೂನಷ್ಟು ಅಥವಾ 2 ಸ್ಪೂನಷ್ಟು ಜೀರಿಗೆ. ಆ ಜೀರಿಗೆ ಹಾಕ್ಕೊಳ್ಳೋದ್ರಿಂದ ಭಾಳ ರುಚಿ ಆಗ್ತದೆ, ಘಮ ಘಮ ಅಂತಂದು. ಇದನ್ನು ಫುಲ್ ಸಣ್ಣದಾಗಿ ಪೇಸ್ಟ್ ಮಾಡ್ಕೊಂಡು ಬಂದುಬಿಡ್ತೀನಿ. ನೋಡಿರಿ, ಎಷ್ಟು ಚಂದ ಕರಿಬೇವು ಕೊತ್ತಂಬರಿ ಎಲ್ಲ ಹಾಕಿರೋದ್ರಿಂದ ಎಷ್ಟು ಕಲರ್ಫುಲ್ಲಾಗಿ ಮಸ್ತ್ ಕಾಣ್ಲಿಕ್ಕತ್ತದದು. ಈ ಸಣ್ಣ ಪೇಸ್ಟ್ ಮಾಡ್ಕೊಂಡು ಬಂದುಬಿಡೋಣ. ಇವಾಗ ನೋಡಿರಿ, ಇದು ಸಣ್ಣದಾಗಿ ಪೇಸ್ಟ್ ಮಾಡ್ಕೊಂಡಿದ್ದಾಗಿದೆ. ಸ್ವಲ್ಪ ಉಪ್ಪು ಕಡಿಮೆ ಅನಿಸ್ತು ನನಗೆ, ಅದಕ್ಕೆ ಇನ್ನೊಂಚೂರು ಉಪ್ಪು ಹಾಕಿದೆ. ಈ ಹದಕ್ಕೆ ಬರಬೇಕು ನೋಡಿರಿ. ಈ ಹದಕ್ಕೆ ಬಂತು ಅಂದ್ರೆ ಬೋಂಡ ಈಸಿಯಾಗಿ ಬರ್ತದೆ. ನಾ ಇಲ್ಲಿ ಬಾಣಲಿ ಒಳಗೆ ಎಣ್ಣೆ ಕಾಯ್ಲಿಕ್ಕೆ ಇಟ್ಕೊಂಡ್ಬಿಟ್ಟಿದ್ದೆ. ಎಣ್ಣೆ ಮಸ್ತ್ ಕಾದ್ಬಿಟ್ಟದ. ಚಮಚದ ಸಹಾಯದಿಂದನೇ ನಾ ಇಲ್ಲಿ ಒಂದೊಂದು ಬೋಂಡಾನ ಹಾಕ್ಕೊಳ್ಲಿಕ್ಕೆ ಹತ್ಬಿಟ್ಟೆ ನಾನು. ಆಮೇಲೆ ನೋಡಿರಿ ಎಷ್ಟು ಚಲೋ ಕಾಣ್ತದಂದ್ರೆ, ಈಗಿದು ಕರಿಬೇಕಾದ್ರೆ ಫ್ಲೇಮು ಲೋ ಇರಬೇಕು, ಅಂದ್ರೆ ಕ್ರಿಸ್ಪಿಯಾಗಿ ಚಲೋ ಆಗ್ತದೆ. ಈ ಥರ ಬರಬೇಕು ಕಲರ್. ನೋಡಿರಿ, ಮಸ್ತ್ ಆಗ್ಯಾವ ಬೋಂಡ. ಈಗ ಇದನ್ನು ಒಂದು ಬೌಲ್ ಒಳಗೆ ಹಾಕ್ಕೊಂಡ್ಬಿಡ್ತೀನಿ. ಹಾಕ್ಕೊಂಡು ನಿಮ್ಗೆ 2 ಬೇಕಂದ್ರೆ 2 ಹಾಕ್ಕೊಳ್ರಿ, 3 ಬೇಕಂದ್ರೆ 3 ಹಾಕ್ಕೊಳ್ರಿ, ನಿಮ್ಮ ಟೇಸ್ಟಿಗೆ ಹೆಂಗೆ ಬೇಕು ಹಂಗೆ. ಮೇಲೆ ಸ್ವಲ್ಪ ಚಂದ ನಾವು ಸೂಪ್ ಮಾಡಿಟ್ಕೊಂಡಿದ್ವಲ್ಲ, ಆ ಸೂಪನ್ನೆಲ್ಲ ಹಾಕ್ಕೊಂಡ್ಬಿಟ್ವಿ ಅಂತಂದ್ರೆ ಬೋಂಡ ಸೂಪ್ ರೆಡಿ ಆಗಿಬಿಡ್ತದೆ. ಈಗ ನೋಡಿರಿ, ಎಷ್ಟು ಸರಳದ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗ್ಯದ ಅಂತ ಅನ್ಕೋತೀನಿ. ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ. ಥ್ಯಾಂಕ್ ಯು.